ಬೇಕಂತ ನೋಡೋಣ. ಇದು ಮಾಡಕ್ಕೆ ಹಿಟ್ಟು ಕಲ್ಸ್ಕೋಬೇಕ್ರಿ. ಫಸ್ಟ್ ಹಿಂದಿನ ರಾತ್ರಿನೇ ಕಲ್ಸ್ಕೋಬೇಕ್ರಿ. ಅದಕ್ಕೆ 2 ಕಪ್ದಷ್ಟು ವಡೆ ಹಿಟ್ಟು ತೊಗೋಬೇಕ್ರಿ. ಈ ವಡೆ ಹಿಟ್ಟು ಯಾವ ಹಿಟ್ಟು ಮಿಕ್ಸ್ ಅದ ಅಂತ ನಾನು ನಿಮ್ಗೆ ಹೇಳ್ತೀನಿ ಬರ್ರಿ. ಅದಾದಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಆಮೇಲೆ ಅರಿಶಿಣ ಪುಡಿ ಮತ್ತು ಹಸಿಮೆಣಸಿನಕಾಯಿ ಖಾರ ನೋಡಿರಿ. ಈಗ ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿರಿ. ಅದಾದಮೇಲೆ ಒಂದು ಸ್ವಲ್ಪ ಅಜ್ವಾಯಿನ ತೊಗೋಬೇಕ್ರಿ. ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ. ಈ ಹಿಟ್ಟನ್ನು ನೀವು ಮರುದಿನ ಮಾಡ್ತಿದ್ರೆ ರಾತ್ರಿನೇ ಗಟ್ಟಿಗೆ ಕಲಿಸ್ಕೋಬೇಕ್ರಿ. ಬರೀ ಈ ವಡೆ ಹಿಟ್ಟು ಯಾವ ಹಿಟ್ಟು ಅಂತಂದ್ರೆ ಅರ್ಧ ಕಪ್ ಜೋಳದ ಹಿಟ್ಟು ಐತಿ, ಅರ್ಧ ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು ಮತ್ತು ಅರ್ಧ ಕಪ್ ಉದ್ದಿನ ಹಿಟ್ಟು ಐತಿ. ನೀವು ಸಪ್ರೇಟ್ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡಿಕೊಂಡು ಅವತ್ತಿನ ದಿವಸ ಉದ್ದಿನ ಬೇಳೆ ನೆನೆಸಿ ಗ್ರೈಂಡರ್ ಮಾಡಿನೂ ಹಾಕೋಬೋದ್ರಿ. ಇಲ್ಲಾಂದ್ರೆ ಎಲ್ಲ ಕಾಳನ್ನು ಮಿಕ್ಸ್ ಮಾಡಿ ಸಮ ಪ್ರಮಾಣದ ಕಾಳು ಮಿಕ್ಸ್ ಮಾಡಿ ಹಿಟ್ಟು ಮಾಡಿ ಇಟ್ಕೊಂಡು ಇದು ಇನ್ನೂ ಈಸಿ ಆಗೈತೆ ಮಾಡೋಕೆ. ಇಲ್ಲಿ ನಾವು ಹಂಗೆ ಮಾಡಿವಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಉದ್ದಿನ ಬೇಳೆನ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆ ಬೀಸ್ಕೊಂಡು ಬಂದು ಮಿಕ್ಸ್ ಮಾಡಿ ಇಟ್ಕೊಂಡಿರಿ. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡು ಬರ್ರಿ. ಜೀರಿಗೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ನೀವು ಲಟ್ಟಿಸ್ಬೇಕಾದಾಗ ಮೇಲೆ ಹಚ್ಕೋಬೋದ್ರಿ, ಇಲ್ಲಾಂದ್ರೆ ಹಿಟ್ಟಿನಾಗ ಮಿಕ್ಸ್ ಮಾಡ್ಕೋಬೋದ್ರಿ. ಅದಾದಮೇಲೆ ಅರಿಶಿಣ ಪುಡಿ, ನಿಮ್ಮ ಕಲರ್ ಎಷ್ಟು ಬೇಕು ನೋಡ್ಕೊಂಡು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿ. ಅದಾದಮೇಲೆ ಅದೇನು ಹಸಿಮೆಣಸಿನ ಖಾರ ಕೊಟ್ಟಿಟ್ಕೊಂಡಿದ್ರಿ, ಆ ಹಸಿಮೆಣಸಿನ ಖಾರ ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕೋಬೋದ್ರಿ. ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಕೈಯೊಳಗೆ ಅರೆದು ಹಾಕೋದ್ರಿ. ಆಮೇಲೆ ಒಂದು ಸ್ವಲ್ಪ ಅಜ್ವಾಯಿನ ಕೈಯೊಳಗೆ ತಿಕ್ಕಿ ಹಾಕೋದ್ರಿ. ಕಸೂರಿ ಮೇಥಿ ಬಂದು ನೀವು ಕೊತ್ತಂಬರಿ ಬೇಕಾದ್ರೆ ಕೊತ್ತಂಬರಿನ ಹಾಕೋಬೋದ್ರಿ. ಆಮೇಲೆ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ. ಫಸ್ಟ್ ಅಂದ್ರೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗ್ತೈತಿ. ಚಲೋ ತಂಗ ಮಿಕ್ಸ್ ಆದಮೇಲೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ಬೋದ್ರಿ, ಉಪ್ಪು ಸರಿ ಆಯಿತು ಇಲ್ಲ ಅಂತ ಹೇಳಿ. ಮತ್ತು ಹೆಚ್ಚು ಕಮ್ಮಿ ಖಾರ ಉಪ್ಪು ಬೇಕಂದ್ರೆ ಹಾಕೋಬೋದ್ರಿ. ಆಮೇಲೆ ಸ್ವಲ್ಪ ನೀರು ಹಾಕೊಂತ ಕಲ್ಸ್ಕೋಬೇಕ್ರಿ. ಇದನ್ನು ಹಿಂದಿನ ದಿನ ರಾತ್ರಿ ಕಲ್ಸ್ಕೋಬೇಕ್ರಿ ಮತ್ತು ಗಟ್ಟಿಂದ ಕಲ್ಸ್ಕೋಬೇಕ್ರಿ. ಮರುದಿನ ಬೇಕಂದ್ರೆ ಮತ್ತೆ ಸ್ವಲ್ಪ ನೀರು ಹಾಕಿ ನಿಂದ್ಬೋದು ನೋಡಿರಿ. ಈ ಥರ ಕಲ್ಸ್ಕೋಬೇಕ್ರಿ. ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಅದನ್ನು ಮಿಂದಿ ಇಟ್ಬಿಡ್ರಿ. ಒಂದು ಏನಾದರೂ ಬಟ್ಟೆ ಅಥವಾ ಏನಾದರೂ ಪ್ಲೇಟನ್ನು ಮುಚ್ಚಿ ಒಂದು ರಾತ್ರಿ ಪೂರ ನೆನೆ ಹಾಕಿದ್ರಿ. ಇದು ನೋಡಿ ನೆಕ್ಸ್ಟ್ ಡೇ ಹಿಟ್ಟು ಹೆಂಗೆ ನೆಂದದಂತ. ಅದಕ್ಕೆ ಒಂದು ಸ್ವಲ್ಪ ನೀರು ಗೊಜ್ಜಿ ಚಂದಂಗ ಮತ್ತು ಮಿಂದಬೇಕು ಮತ್ತು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ. ಅದೇ ಟೈಮಿಗೆ ಒಂದು ಸ್ವಲ್ಪ ಎಣ್ಣೆ ವಡಿ ಕರಿಯಾಕ ಎಣ್ಣೆನ ಕಾಯಿ ಇಟ್ಕೋಬೇಕ್ರಿ. ಆಮೇಲೆ ಈ ವಡಿನ ನಾವು ಎದ್ರ ಮೇಲೆ ಲಟ್ಸ್ಕೊಳ್ತೀವಿ ಅಂತಂದ್ರೆ ಎಣ್ಣೆ ಪ್ಯಾಕೆಟ್ ಇರ್ತೈತಲ್ರಿ, ಅದನ್ನು ಕಟ್ ಮಾಡಿ ಅದ್ರ ಮೇಲೆ ನಾವು ಲಟ್ಸಾತೀವಿ. ನೀವು ಬೇಕಂದ್ರೆ ಕೈಲಿನ ತಟ್ಟಿ ಮಾಡ್ಬೋದು, ಲಟ್ಟಿಸಿನೂ ಮಾಡ್ಕೋಬೋದು. ಹಿಂಗೆ ರೌಂಡ್ ಪುರಿ ಆಕಾರದಾಗ ಇವನ್ನ ಲಟ್ಟಿಸ್ಕೊಳ್ರಿ. ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣದು, ದೊಡ್ಡ ಬೇಕಂದ್ರೆ ದೊಡ್ಡದು. ನೋಡಿ ಫಸ್ಟ್ ವಡಿ ರೆಡಿ ಆಯ್ತು. ಭಾಳ ಚಂದ ಉಪ್ತಾವ್ರಿ ಮತ್ತು ಭಾಳ ಟೇಸ್ಟ್ ಆಗ್ತಾವ್ರಿ ತಿನ್ನೋಕು ಮತ್ತು ಭಾಳ ಈಸಿನೂ ಆಕೈತಿ ಮಾಡೋಕೆ. ನೀವು ಹಿಂದಿನ ದಿನ ಕಲ್ಸ್ಕೊಂಡು ಇಟ್ಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಭಾಳ ಈಸಿ ಆಗೈತೆ ನೋಡಿರಿ. ಸ್ಕೂಲಿಗೂ ಮಕ್ಕಳಿಗೆ ಕಟ್ಟಿ ಕಳಿಸ್ಬೋದು. ಮತ್ತು ಈ ಹಿಟ್ಟನ್ನು ನೀವು ಒಮ್ಮೆ ಎಲ್ಲ ಬೀಸ್ಕೊಂಡು 1 kg ಬೀಸ್ಕೊಂಡು ಬಂದ್ರೆ ಆರಾಮ್ ನಿಮಗೆ ಎಷ್ಟು ಬೇಕು ಅಷ್ಟದ ವಡಿ ಹಾಕವ್ರಿ. ನೋಡಿ ಬಿಸಿ ವಡಿ ರೆಡಿ ಆಗಲಿ. ನಿಮಗೆ ಫುಲ್ ರೌಂಡ್ ಬೇಕಂದ್ರೆ ನೀವು ಏನಾದ್ರು ರೌಂಡ್ ಬಟ್ಲ ತೊಗೊಂಡು ಕಟ್ ಮಾಡ್ಕೊಂಡ್ರು ಇನ್ನೂ ಚಂದ ಬರ್ತಾವೆ ನೋಡಿ ಎಲ್ಲ ವಡಿ ಎಷ್ಟು ಚಂದ ಉಬ್ಬಾಕತ್ತಾವೆ. ಆದರೆ ಈ ಹಿಟ್ಟನ್ನು ಇಮಿಡಿಯೇಟ್ಲಿ ಕಲಿಸಿ ಮಾಡಬಾರ್ದು. ಒಂದು ರಾತ್ರಿ ಅದು ಪೂರ ನೆನಕ ಬೇಕ್ರಿ. ಇದ್ರ ಜೊತೆ ನೀವು ಮೊಸರು ಕಾಂಬಿನೇಷನ್ಗೆ ಮಸ್ತ್ ಟೇಸ್ಟ್ ಕೊಡ್ತದೆ. ಮೊಸರು ಇಲ್ಲ ಅಂತಂದರೆ ಕೊಬ್ಬರಿ ಚಟ್ನಿ